ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತ ಹೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ
ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್. ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು ಅನ್ನೋದು ಅಮೆರಿಕದ ಉದ್ದೇಶ. ಆ ಕಾರಣದಿಂದ 3 ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಿದ್ದೀನಿ, ಕಂಗ್ರ್ಯಾಚುಲೇಟ್ ಅಂತೇಳಿ ತನ್ನ ಸೈನ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು ಮತ್ತೆ ಮಾತನಾಡಿದ್ರು. ಆದ್ರೆ ಇರಾನ್ ಹೇಳ್ತಾ ಇದೆ ನಮ್ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದೆ. ಅಮೆರಿಕದ ದಾಳಿ ಇದು ಟುಸ್ ಪಟಾಕಿ ಆಗಿದೆ ಅಂತೇಳಿ ಹೇಳ್ತಾ ಇದೆ ಇರಾನ್.